ನಮಸ್ಕಾರ. ಹ್ಮ್. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವೊಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಹ್ಮ್. ಯಾಕೆ ಕೆಲವೊಮ್ಮೆ ತುಂಬಾ ಪ್ರತಿಭಾವಂತ, ಬುದ್ಧಿವಂತ, ಕಷ್ಟಪಟ್ಟು ಕೆಲಸ ಮಾಡುವ ಜನ ಕೂಡ ತಮ್ಮ ಕೆರಿಯರ್ನಲ್ಲಿ ಒಂದೇ ಕಡೆ ಸ್ಟಕ್ ಆಗ್ಬಿಡ್ತಾರೆ? ಹೌದು, ಇದು ತುಂಬಾ ಕಾಮನ್ ಆಗಿ ನೋಡುವಂತಹದ್ದು. ಆದ್ರೆ ಬೇರೆ ಕೆಲವರು ಅಷ್ಟೇನೂ ವಿಶೇಷ ಅನಿಸ್ದಿದ್ರೂ ಸುಲಭವಾಗಿ ಮುಂದೆ ಹೋಗ್ತಾನೆ ಇರ್ತಾರೆ. ಇದ್ರ ಹಿಂದಿನ ಕಾರಣ ಅವರ ಸ್ಕಿಲ್ಸ್ ಅಥವಾ ಹಾರ್ಡ್ ವರ್ಕ್ನಲ್ಲಿಲ್ಲ, ಬದಲಾಗಿ ನಮ್ಮೆಲ್ಲರ ಮನಸ್ಸಿನೊಳಗಿರುವ ಒಬ್ಬ ಅದೃಶ್ಯ ಶತ್ರು ಅಂತ ನಮ್ಮ ಮೂಲಗಳು ಹೇಳ್ತವೆ. ಹೌದು, ಈ ಅದೃಶ್ಯ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಕ್ಲಾಸಿಕ್ ಪುಸ್ತಕ ದಿ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ನ ಆಳಕ್ಕೆ ಇಳಿಯಲಿದ್ದೇವೆ. ಓಕೆ. ಅದರ ಜೊತೆಗೆ ಈ ಪುಸ್ತಕದಲ್ಲಿ ಹೇಳಿರೋ ತಂತ್ರಗಳು ಕೇವಲ ನಂಬಿಕೆಯಲ್ಲ, ಅದರ ಹಿಂದೆ ಆಕ್ಚುಲಿ ಗಟ್ಟಿಯಾದ ಮಾಡರ್ನ್ ನ್ಯೂರೋ ಸೈನ್ಸ್ ಇದೆ ಅನ್ನೋದನ್ನು ಕೆಲವು ರಿಸರ್ಚ್ ಪೇಪರ್ಗಳ ಮೂಲಕನೂ ನೋಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟವಾಗಿದೆ. ನಮ್ಮ ಮನಸ್ಸಿನೊಳಗಿನ ಈ ಆಂತರಿಕ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತೆ ನಮ್ಮ ಕೆರಿಯರ್, ನಮ್ಮ ಕಾನ್ಫಿಡೆನ್ಸ್, ನಮ್ಮ ಯಶಸ್ಸನ್ನು ನಮಗೆ ಬೇಕಾದ ಹಾಗೆ ರೂಪಿಸೋಕೆ ಬೇಕಾದ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಕಲಿಯುವುದು. ಖಂಡಿತ. ಇದನ್ನು ಒಂದು ದೊಡ್ಡ ಹಡಗಿಗೆ ಹೋಲ್ಸೋಣ. ಹೇಗೆ? ನಮ್ಮ ಜೀವನವೇ ಆ ಹಡಗು. ನಾವು ಅಂದ್ರೆ ನಮ್ಮ ಜಾಗೃತ ಮನಸ್ಸು ಹಡಗಿನ ಕಪ್ತಾನನ ತರ ಬ್ರಿಡ್ಜ್ ಮೇಲೆ ನಿಂತು ಆರ್ಡರ್ಸ್ ಕೊಡ್ತೀವಿ. ಆದ್ರೆ ಆ ಆರ್ಡರ್ಸ್ ಪಾಲಿಸಿ ಇಂಜಿನ್ ರೂಮ್ನಲ್ಲಿ ಹಗಲು ರಾತ್ರಿ ಕೆಲಸ ಮಾಡೋ ಸಿಬ್ಬಂದಿ ಯಾರು? ಅಲ್ಲಿದಾನೇ ಇದೆ ಅಲ್ವಾ ನಿಜವಾದ ರಹಸ್ಯ? ಎಕ್ಸಾಕ್ಟ್ಲಿ. ಆ ಸಿಬ್ಬಂದಿಯೇ ಎಲ್ಲವನ್ನೂ ನಿಯಂತ್ರಿಸೋದು. ಸರಿ, ಈ ಕಪ್ತಾನ ಮತ್ತು ಸಿಬ್ಬಂದಿ ಕಥೆಯನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಮೂಲಗಳ ಪ್ರಕಾರ ನಮ್ಮ ಮನಸ್ಸಿಗೆ 2 ಮುಖ್ಯ ಭಾಗಗಳಿವೆ. ಒಂದು, ನಾವು ದಿನನಿತ್ಯ ಬಳಸುವ ಜಾಗೃತ ಮನಸ್ಸು. ಅಂದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್. ಹೌದು, ತರ್ಕ ಮಾಡುವ, ಅನಲೈಸ್ ಮಾಡುವ, ನಿರ್ಧಾರಗಳನ್ನು ತಗೊಳ್ಳುವ ಮನಸ್ಸು. ಇನ್ನೊಂದು, ತೆರೆಯ ಮರೆಯಲ್ಲಿ ಕೆಲಸ ಮಾಡುವ ಅತ್ಯಂತ ಶಕ್ತಿಶಾಲಿ ಅವಚೇತನ ಮನಸ್ಸು. ಅದೇ ಆ ಇಂಜಿನ್ ರೂಮಿನ ಸಿಬ್ಬಂದಿ. ಓ, ಓಕೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ ಗೊತ್ತಾ? ನಮ್ಮ ದಿನನಿತ್ಯದ ಮೆಂಟಲ್ ಆಕ್ಟಿವಿಟಿಯಲ್ಲಿ ನಮ್ಮ ಜಾಗೃತ ಮನಸ್ಸು ಅಂದ್ರೆ ಆ ಕಪ್ತಾನ್ ಕೇವಲ 12% ಪಾತ್ರ ವಹಿಸುತ್ತೆ. ಜಸ್ಟ್ 12%? ಅಷ್ಟೇ. ಉಳಿದ 88% ಪವರ್ ಇರೋದು ಆ ಅವಚೇತನ ಮನಸ್ಸಿನ ಕೈಯಲ್ಲಿ. ಮೂಲಗಳು ಇದನ್ನ ಒಂದು ಫಲವತ್ತಾದ ತೋಟಕ್ಕೆ ಹೋಲಿಸ್ತವೆ. ನೀವು ಯಾವ ಬೀಜ ಹಾಕ್ತಿರೋ ಅದನ್ನದು ಪ್ರಶ್ನೆ ಮಾಡದೆ ಬೆಳೆಸುತ್ತೆ. ಅದು ಒಳ್ಳೆ ಬೀಜನಾ ಕೆಟ್ಟ ಬೀಜನಾ ಅಂತ ನೋಡೋದೇ ಇಲ್ಲ. ಗುಲಾಬಿ ಹೂವಿನ ಬೀಜವಿರ್ಲಿ ಅಥವಾ ವಿಷದ ಗಿಡದ ಬೀಜವಿರ್ಲಿ, ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಅಂದ್ರೆ ನಮ್ಮ ಹೆಚ್ಚಿನ ಕಂಟ್ರೋಲ್ ನಮ್ಮ ಕೈಲಿ ಇಲ್ಲ ಅಂತಾಯ್ತು. ನಮ್ಮ ಅರಿವಿಗೆ ಬಾರದೆ 88% ಪವರ್ ಇರೋ ಒಂದು ಸಿಸ್ಟಮ್ ನಮ್ಮ ಜೀವನವನ್ನ ನಡೆಸ್ತಾ ಇದೆ ಅನ್ನೋದು ಸ್ವಲ್ಪ ಭಯ ಹುಟ್ಸುತ್ತಲ್ವಾ? ಭಯಪಡೋ ಅಗತ್ಯವಿಲ್ಲ. ಆದ್ರೆ ಜಾಗೃತರಾಗಬೇಕಾದ ವಿಷಯವಿದು. ಆ ಅವಚೇತನ ಮನಸ್ಸು ಕೇವಲ ಆದೇಶ ಪಾಲಿಸುವ ಒಬ್ಬ ನಿಷ್ಠಾವಂತ ಸೇವಕ. ಅದಕ್ಕೆ ಸ್ವಂತವಾಗಿ ಯೋಚಿಸೋ ಶಕ್ತಿ ಇಲ್ಲ. ಓಕೆ. ಕಪ್ತಾನ್ ಹಡಗನ್ನು ಬಂಡೆಗೆ ಒಡೆ ಅಂತ ಆದೇಶ ಕೊಟ್ರೆ ಸಿಬ್ಬಂದಿ ಸರಿ ಸಾಹೇಬ್ರೆ ಅಂತ ಹೇಳಿ ಅದನ್ನೇ ಮಾಡ್ತಾರೆ. ಅವರು ಆ ಆರ್ಡರ್ ಸರಿನಾ ತಪ್ಪಾ ಅಂತ ಅನಲೈಸ್ ಮಾಡಲ್ಲ. ಓ, ಈಗ ಲಿಂಕ್ ಸಿಕ್ತು. ನಾವು ಶುರುವಿನಲ್ಲಿ ಮಾತಾಡಿದ ಅದೃಶ್ಯ ವಿಧ್ವಂಸಕ ಬೇರೆ ಯಾರೂ ಅಲ್ಲ, ನಮ್ಮದೇ ಕಪ್ತಾನ್ ಕೊಡುವ ತಪ್ಪು ಆದೇಶಗಳು. ನನ್ನಿಂದ ಈ ಕೆಲ್ಸ ಆಗಲ್ಲ, ನನಗೆ ಪ್ರಮೋಷನ್ ಸಿಗಲ್ಲ, ನಾನಷ್ಟು ಸ್ಮಾರ್ಟ್ ಇಲ್ಲ, ದುಡ್ಡು ಮಾಡೋದು ತುಂಬಾ ಕಷ್ಟ, ಈ ಥರದ ಯೋಚನೆಗಳು. ಖಂಡಿತ. ಇವೆಲ್ಲವೂ ನಾವು ದಿನನಿತ್ಯ ನಮ್ಮ ಮನಸ್ಸಿಗೆ ಕೊಡುವ ಆದೇಶಗಳು. ಇದರ ಪರಿಣಾಮ ತುಂಬಾನೇ ಗಂಭೀರ. ಅವಚೇತನ ಮನಸ್ಸು ಈ ಆದೇಶಗಳನ್ನ ಅಕ್ಷರಶಃ ತಗೊಂಡು ಅವುಗಳನ್ನ ನಿಜ ಮಾಡೋಕೆ ಬೇಕಾದ ಸನ್ನಿವೇಶಗಳನ್ನೇ ಸೃಷ್ಟಿಸುತ್ತೆ. ಮೂಲಗಳಲ್ಲಿ ಒಬ್ಬ ಪ್ರತಿಭಾವಂತ ಗಾಯಕಿಯ ಉದಾಹರಣೆ ಇದೆ. ಅವಳು ಪ್ರತಿಯೊಂದು ಆಡಿಷನ್ಗೆ ಹೋಗೋ ಮುಂಚೆ ಅವಳ ಜಾಗೃತ ಮನಸ್ಸು ನಾನು ಚೆನ್ನಾಗಿ ಹಾಡಬೇಕು ಅಂತ ಬಯಸುತ್ತಿತ್ತು. ಆದರೆ ಅವಳ ಆಳವಾದ ನಂಬಿಕೆ ಅಂದ್ರೆ ಅವಳ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್, ನನ್ನ ಧ್ವನಿ ಜನರಿಗೆ ಇಷ್ಟ ಆಗಲ್ಲ, ನಾನು ಫೇಲ್ ಆಗ್ತೀನಿ ಅಂತ ಇತ್ತು. ಹಾಗಾದ್ರೆ ವೇದಿಕೆ ಮೇಲೆ ಏನಾಗ್ತಿತ್ತು? ಅವಳ ಅವಚೇತನ ಮನಸ್ಸು ಆ ನಂಬಿಕೆಯನ್ನೇ ನಿಜ ಮಾಡೋಕೆ ಕೆಲಸ ಶುರು ಮಾಡ್ತಿತ್ತು. ಅವಳ ಅರಿವಿಲ್ಲದೆಯೇ ಅವಳ ಗಂಟ್ಲು ಬಿಗಿಯಾಗ್ತಿತ್ತು, ಉಸಿರಾಟದಲ್ಲಿ ಏರುಪೇರಾಗ್ತಿತ್ತು, ಕಾನ್ಫಿಡೆನ್ಸ್ ಡೌನ್ ಆಗ್ತಿತ್ತು. ಪರಿಣಾಮ ಅವಳು ಪದೇ ಪದೇ ಫೇಲ್ ಆಗ್ತಿದ್ಲು. ಇದನ್ನೇ ನಾವು ಸೆಲ್ಫ್ ಸ್ಯಾಬೋಟಾಜ್ ಅಥವಾ ಸ್ವಯಂ ವಿನಾಶ ಅಂತ ಕರೆಯೋದು. ನಮ್ಮ ಕರಿಯರಲ್ಲಿ ನಾವೆದುರಿಸೋ ಹೆಚ್ಚಿನ ಅಡೆತಡೆಗಳಿಗೆ ಇದೇ ಮೂಲ ಕಾರಣ. ಇದು ತುಂಬಾ ಆಳವಾದ ವಿಷಯ. ಹಾಗಾದ್ರೆ ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ, ಅದರಲ್ಲಿ ಹಳೆಯ ದೋಷಪೂರಿತ ಸಾಫ್ಟ್ವೇರ್ ರನ್ ಆಗ್ತಿದೆ ಅಂತಾಯ್ತು. ಹಾಗಾದ್ರೆ ಈ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡೋಕೆ ಸಾಧ್ಯನಾ? ಈ ಪ್ರೋಗ್ರಾಮಿಂಗ್ ಬದಲಾಯಿಸಬಹುದಾ? ಖಂಡಿತವಾಗಿಯೂ ಬದಲಾಯಿಸಬಹುದು.
ಅದಕ್ಕೋಸ್ಕರವೇ ಈ ಮೂಲಗಳು ನಮಗೆ ಕೆಲವು ಪವರ್ಫುಲ್ ಟೂಲ್ಸ್ ಕೊಡ್ತವೆ. ಅದರಲ್ಲಿ ಮುಖ್ಯವಾದವು ದೃಢೀಕರಣಗಳು ಅಂದ್ರೆ ಅಫರ್ಮೇಷನ್ಸ್ ಮತ್ತು ದೃಶ್ಯೀಕರಣ ಅಂದ್ರೆ ವಿಜುವಲೈಸೇಷನ್. ಸರಿ, ದೃಢೀಕರಣಗಳ ಬಗ್ಗೆ ಮಾತಾಡೋಣ. ಆದ್ರೆ ಇಲ್ಲಿ ನನಗೊಂದು ಡೌಟ್ ಇದೆ. ನನ್ನ ಬ್ಯಾಂಕ್ ಅಕೌಂಟ್ ಖಾಲಿ ಇರುವಾಗ ನಾನು ಶ್ರೀಮಂತ ಅಂತ ಪದೇ ಪದೇ ಹೇಳಿಕೊಳ್ಳೋದು ನನಗೆ ನಾನೇ ಸುಳ್ಳು ಹೇಳಿಕೊಂಡ ಹಾಗೆ ಅನ್ಸಲ್ವಾ? ನಮ್ಮ ಲಾಜಿಕಲ್ ಮೈಂಡ್ ಇದನ್ನ ತಕ್ಷಣ ರಿಜೆಕ್ಟ್ ಮಾಡಲ್ವಾ? ಅದ್ಭುತವಾದ ಪ್ರಶ್ನೆ. ಹೆಚ್ಚಿನ ಜನ ಇದೇ ತಪ್ಪನ್ನ ಮಾಡ್ತಾರೆ. ಇಲ್ಲಿ ಮೂಲಗಳು ಮತ್ತು ನ್ಯೂರೋಸೈನ್ಸ್ ಒಂದು ಇಂಟ್ರೆಸ್ಟಿಂಗ್ ಉತ್ತರ ಕೊಡುತ್ತೆ. ಇದರ ಸೀಕ್ರೆಟ್ ನಿಮ್ಮ ಜಾಗೃತ ಮನಸ್ಸು ತಕ್ಷಣ ರಿಜೆಕ್ಟ್ ಮಾಡಲಾಗದಂಥ ಅಫರ್ಮೇಷನ್ಸ್ಗಳನ್ನು ರೂಪಿಸೋದು. ಹೇಗೆ ಅಂದ್ರೆ? ನಾನು ಶ್ರೀಮಂತ ಅನ್ನೋ ಬದಲು ನಾನು ಸಂಪತ್ತನ್ನು ಸೃಷ್ಟಿಸುವ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಥವಾ ಹಣವನ್ನು ಆಕರ್ಷಿಸುವ ಹೊಸ ಅವಕಾಶಗಳು ನನ್ನತ್ತ ಬರ್ತಿವೆ ಅಂತ ಹೇಳ್ಕೋಬೋದು. ಇದು ಒಂದು ಸತ್ಯ ಅಲ್ವಾ? ಇದನ್ನ ನಿಮ್ಮ ಲಾಜಿಕಲ್ ಮೈಂಡ್ ಸುಲಭವಾಗಿ ಒಪ್ಕೊಳ್ಳುತ್ತೆ. ಆಹಾ, ಇದು ಒಂದ್ ರೀತಿ ನಮ್ಮ ಮನಸ್ಸಿನ ತರ್ಕದ ಗೋಡೆಯೊಳಗೆ ಒಂದು ಸಣ್ಣ ಬಾಗಲು ಹುಡುಕದ ಹಾಗೆ. ಅಂದ್ರೆ ಸತ್ಯಕ್ಕೆ ಹತ್ತಿರವಾದ, ನಂಬಲು ಸಾಧ್ಯವಾಗುವಂತಹ ಸ್ಟೇಟ್ಮೆಂಟ್ಗಳಿಂದ ಶುರು ಮಾಡಬೇಕು. ನಿಖರವಾಗಿ. ಮತ್ತು ನೀವು ಹೀಗೆ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಏನು ನಡೆಯುತ್ತೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. FMRI ಸ್ಕ್ಯಾನ್ಗಳ ಮೂಲಕ ಮಾಡಿದ ಸ್ಟಡೀಸ್ ಪ್ರಕಾರ ನೀವು ಇಂಥ ಪಾಸಿಟಿವ್ ಸೆಲ್ಫ್ ವ್ಯಾಲ್ಯೂ ಸ್ಟೇಟ್ಮೆಂಟ್ಸ್ ಹೇಳಿದಾಗ ನಿಮ್ಮ ಮೆದುಳಿನ ರಿವಾರ್ಡ್ ಸೆಂಟರ್ಸ್ ಆಕ್ಟಿವೇಟ್ ಆಗುತ್ತೆ. ರಿವಾರ್ಡ್ ಸೆಂಟರ್ಸ್ ಅದು ಚುರುಕಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರತಿಯೊಂದು ಪಾಸಿಟಿವ್ ಅಫರ್ಮೇಷನ್ ನಿಮ್ಮ ಮೆದುಳಿಗೆ ನೀವು ಕೊಡುವ ಒಂದು ಸಣ್ಣ ಗಿಫ್ಟ್ ಇದ್ದ ಹಾಗೆ. ಇದು ಆ ಹೊಸ ಆಲೋಚನೆಯನ್ನ ಮತ್ತಷ್ಟು ಬಲಪಡಿಸೋಕೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ದೃಢೀಕರಣಗಳು ಕೇವಲ ಪದಗಳಲ್ಲ, ಅವು ನಮ್ಮ ಬ್ರೈನ್ ಕೆಮಿಸ್ಟ್ರಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ. ಈಗ ದೃಶ್ಯೀಕರಣದ ಬಗ್ಗೆ ಹೇಳಿ. ಮೂಲಗಳಲ್ಲಿ ಸೋವಿಯತ್ ಒಲಿಂಪಿಕ್ಸ್ ತಂಡದ ಒಂದು ಪ್ರಯೋಗದ ಬಗ್ಗೆ ಉಲ್ಲೇಖ ಇದೆ. ಅದು ಕೇಳೋಕೆ ಸಿನಿಮಾ ಕತೆ ತರ ಇದೆ. ಅದು ನಿಜವಾಗಿಯೂ ನಡೆದಿದ್ದಾ? ಹೌದು. ಅದು ಸ್ಪೋರ್ಟ್ಸ್ ಸೈಕಾಲಜಿಯಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಸ್ಟಡಿ. ಕ್ರೀಡಾಪಟುಗಳನ್ನ 4 ಗ್ರೂಪ್ ಆಗಿ ವಿಂಗಡಿಸಿದ್ರು. ಒಂದು ಗ್ರೂಪ್ 100% ಫಿಸಿಕಲ್ ಟ್ರೈನಿಂಗ್ ಮಾಡ್ತು. ಇನ್ನೊಂದು ಗ್ರೂಪ್ ಏನೂ ಟ್ರೈನಿಂಗ್ ಮಾಡಲಿಲ್ಲ. ಓಕೆ. ಮೂರನೇ ಗ್ರೂಪ್ 75% ಫಿಸಿಕಲ್ ಮತ್ತು 25% ಮೆಂಟಲ್ ಟ್ರೈನಿಂಗ್ ಅಂದ್ರೆ ವಿಜುವಲೈಸೇಷನ್ ಮಾಡ್ತು. ಆದರೆ 4ನೇ ಗ್ರೂಪ್ ಉಲ್ಟಾ. ಎಕ್ಸಾಕ್ಟ್ಲಿ. ಕೇವಲ 25% ಫಿಸಿಕಲ್ ಟ್ರೈನಿಂಗ್ ಮತ್ತು 75% ಸಮಯವನ್ನ ವಿಜುವಲೈಸೇಷನ್ಗೆ ಮೀಸಲಿಟ್ಟೋ. ರಿಸಲ್ಟ್ ಎಲ್ಲರೂ ಶಾಕ್ ಮಾಡ್ತು. ಅತಿ ಹೆಚ್ಚು ಪದಕ ಗೆದ್ದಿದ್ದು ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇದೇ 4ನೇ ಗ್ರೂಪ್. ಇದು ಹೇಗೆ ಸಾಧ್ಯ? ಕೇವಲ ಕಣ್ಣು ಮುಚ್ಚಿ ಕಲ್ಪಿಸ್ಕೊಳ್ಳೋದ್ರಿಂದ ಫಿಸಿಕಲ್ ಕೆಪಾಸಿಟಿ ಹೇಗೆ ಜಾಸ್ತಿಯಾಗುತ್ತೆ? ಯಾಕಂದ್ರೆ ನಮ್ಮ ಅವಚೇತನ ಮನಸ್ಸಿಗೆ ನಿಜವಾದ ಅನುಭವಕ್ಕೂ ಮತ್ತು ಸ್ಪಷ್ಟವಾಗಿ ಭಾವನಾತ್ಮಕವಾಗಿ ಕಲ್ಪಿಸಿಕೊಂಡ ಅನುಭವಕ್ಕೂ ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ. ಆ ಕ್ರೀಡಾಪಟುಗಳು ತಮ್ಮ ಪರ್ಫಾರ್ಮೆನ್ಸ್ನ ಮನಸ್ಸಿನಲ್ಲಿ ಪರ್ಫೆಕ್ಟ್ ಆಗಿ ವಿಜುವಲೈಸ್ ಮಾಡಿದಾಗ ಅವರ ಮೆದುಳು ಅವರು ನಿಜವಾಗ್ಲೂ ಆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಆಕ್ಟಿವೇಟ್ ಆಗುವ ಅದೇ ನ್ಯೂರಲ್ ಪಾತ್ವೇಸ್ನ ಆಕ್ಟಿವೇಟ್ ಮಾಡ್ತಿತ್ತು. ಅಂದ್ರೆ ಫಿಸಿಕಲ್ ಆಗಿ ಸುಸ್ತಾಗದೆ ಮೆಂಟಲ್ ಆಗಿ ಸಾವಿರಾರು ಸಲ ಪ್ರಾಕ್ಟೀಸ್ ಮಾಡದಾಗೆ. ಕರೆಕ್ಟ್. ಇದು ಅವರ ಮಸಲ್ ಮೆಮರಿ ಮತ್ತು ಆತ್ಮವಿಶ್ವಾಸವನ್ನ ಅಮನ್ಯವಾಗಿ ಹೆಚ್ಚಿಸಿತು. ಹಾಗಾದ್ರೆ ಒಬ್ಬ ಉದ್ಯೋಗಿ ತಾನು ಪ್ರೆಸೆಂಟೇಷನ್ ಕೊಡೋದನ್ನ, ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗೋದನ್ನ ಅಥವಾ ಪ್ರಮೋಷನ್ ಲೆಟರ್ ತಗೊಳ್ಳೋದನ್ನ ಹೀಗೆಯೇ ವಿಜುವಲೈಸ್ ಮಾಡಬಹುದು. ಖಂಡಿತ. ಆದ್ರೆ ಕೇವಲ ನೋಡೋದಲ್ಲ, ಆ ಕ್ಷಣದ ಫೀಲಿಂಗ್ಸ್ ಅನುಭವಿಸಬೇಕು. ಪ್ರೆಸೆಂಟೇಷನ್ ಸಕ್ಸಸ್ ಆದ್ಮೇಲೆ ಚಪ್ಪಾಳೆ ಕೇಳಿದಾಗ ಆಗೋ ಸಂತೋಷ, ಬಾಸ್ ಬಂದು ಅಭಿನಂದಿಸಿದಾಗ ಆಗೋ ಹೆಮ್ಮೆ, ಆ ಕ್ಷಣದ ಪ್ರತಿಯೊಂದು ಡೀಟೇಲ್ ಅನ್ನು ಮಾನಸಿಕವಾಗಿ ಜೀವಿಸಬೇಕು. ಆಗ ಮಾತ್ರ ಅದು ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಈಗ ನನಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ತಿದೆ. ಅಫರ್ಮೇಷನ್ಸ್ ನಮ್ಮ ಬ್ರೈನ್ನ ರಿವಾರ್ಡ್ ಸೆಂಟರ್ಸ್ ಆಕ್ಟಿವೇಟ್ ಮಾಡುತ್ತೆ. ವಿಜುವಲೈಸೇಷನ್ ಯಶಸ್ಸಿನ ಒಂದು ಮೆಂಟಲ್ ಬ್ಲೂ ಪ್ರಿಂಟ್ ಸೃಷ್ಟಿಸುತ್ತೆ. ಈ ಬದಲಾವಣೆಗಳು ನಮ್ಮ ಮೆದುಳಲ್ಲಿ ಪರ್ಮನೆಂಟ್ ಆಗಿ ಉಳಿಯೋಕೆ ಕಾರಣ ಆಗೋ ಪ್ರೊಸೆಸ್ ಯಾವುದು? ಆ ಪ್ರಾಸೆಸ್ ಅನ್ನೇ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಇದು ಇತ್ತೀಚಿನ ದಶಕಗಳಲ್ಲಿ ನ್ಯೂರೋಸೈನ್ಸ್ನ ಅತಿದೊಡ್ಡ ಸಂಶೋಧನೆಗಳಲ್ಲಿ ಒಂದು. ಇದರರ್ಥ ನಮ್ಮ ಮೆದುಳು ಕಲ್ಲಿಂತರ ಸ್ಥಿರವಾಗಿಲ್ಲ, ಅದು ಜೇಡಿಮಣ್ಣಿನಾಗೆ ಮೆತುವಾಗಿದೆ. ನಮ್ಮ ಆಲೋಚನೆಗಳು ಮತ್ತು ಅನುಭವಗಳಿಗೆ ತಕ್ಕಂತೆ ಅದು ತನ್ನ ಫಿಸಿಕಲ್ ಸ್ಟ್ರಕ್ಚರನ್ನೇ ಬದಲಾಯಿಸಿಕೊಡೋ ಸಾಮರ್ಥ್ಯ ಹೊಂದಿದೆ. ಇದನ್ನೊಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ವಿವರಿಸಬಹುದಾ? ಖಂಡಿತ. ನಿಮ್ಮ ಮೆದುಳನ್ನ ಒಂದು ಹುಲ್ಲುಗಾವಲು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹಳೆಯ ನೆಗೆಟಿವ್ ಯೋಚನೆಗಳು ನನ್ನಿಂದ ಆಗಲ್ಲ ಅನ್ನೋದು ಆ ಹುಲ್ಲುಗಾವಲಿನಲ್ಲಿ ಈಗಾಗಲೇ ಇರೋ ಒಂದು ಹಳೆಯ ಸವದು ಹೋದ ದಾರಿ. ಅದರಲ್ಲಿ ನಡೆಯೋದು ತುಂಬಾ ಸುಲಭ. ಹೌದು. ಈಗ ನೀವು ನನ್ನಿಂದ ಸಾಧ್ಯವಿದೆ ಅನ್ನೋ ಹೊಸ ಅಫರ್ಮೇಷನ್ ಬಳಸೋಕೆ ಶುರು ಮಾಡಿದಾಗ ನೀವು ಆ ಹುಲ್ಲುಗಾವಲಿನಲ್ಲಿ ಒಂದು ಹೊಸ ದಾರಿಯನ್ನ ಮಾಡೋಕೆ ಟ್ರೈ ಮಾಡ್ತಿದ್ದೀರಿ.
ಆರಂಭದಲ್ಲಿ ಕಷ್ಟ, ಆದರೆ ನೀವು ಪುನರಾವರ್ತನೆಯ ಮೂಲಕ ಆ ಹೊಸ ದಾರಿಯನ್ನೇ ಹೆಚ್ಚು ಹೆಚ್ಚು ಬಳಸಿದ ಹಾಗೆ ಅದು ಸ್ಪಷ್ಟವಾಗ್ತಾ ಹೋಗುತ್ತೆ. ಮತ್ತು ಹಳೆಯ ದಾರಿ ಮುಚ್ಚಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಹಳೆಯ ದಾರಿ ಬಳಕೆಯಾಗದೆ ಮುಚ್ಚಿ ಹೋಗುತ್ತೆ ಮತ್ತು ಹೊಸ ಪಾಸಿಟಿವ್ ದಾರಿ ನಿಮ್ಮ ನ್ಯಾಚುರಲ್ ಪ್ಯಾತ್ ಆಗುತ್ತೆ. ನೀವು ಅಕ್ಷರಶಃ ನಿಮ್ಮ ಮೆದುಳಿನ ವೈರಿಂಗನ್ನೇ ಬದಲಾಯಿಸ್ತಿದ್ದೀರಿ. ವಾವ್! ಅಂದ್ರೆ ಇದು ಕೇವಲ ಮೆಂಟಲ್ ಎಕ್ಸರ್ಸೈಸ್ ಅಲ್ಲ, ಇದು ಒಂದು ರೀತಿ ನಮ್ಮ ಬ್ರೈನ್ ಕನ್ಸ್ಟ್ರಕ್ಷನ್ ಕೆಲ್ಸ. ಇದು ಬದಲಾವಣೆಗೆ ಟೈಮ್ ಮತ್ತೆ ಕನ್ಸಿಸ್ಟೆನ್ಸಿ ಯಾಕೆ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳತ್ತೆ. ಸರಿ, ನಮ್ಮ ಹತ್ರ ಟೂಲ್ಸ್ ಇದೆ, ಅದರ ಹಿಂದಿನ ಸೈನ್ಸ್ ಕೂಡ ಗೊತ್ತಾಯ್ತು. ಆದ್ರೆ ಈ ಕೆಲ್ಸ ಮಾಡೋಕೆ ಬೆಸ್ಟ್ ಟೈಮ್ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲಾ ಮೂಲಗಳು ಒಂದೇ ಮಾತನ್ನ ಹೇಳತ್ವೆ. ಅದೇನಂದ್ರೆ ನಾವು ನಿದ್ರೆಗೆ ಹೋಗೋ ಸ್ವಲ್ಪ ಮುಂಜಿನ ಸಮಯ. ಯಾಕೆ ಆ ಸಮಯ ಅಷ್ಟು ಸ್ಪೆಷಲ್? ಆ ಸ್ಥಿತಿಯನ್ನ ಮೂಲಗಳಲ್ಲಿ ನಿದ್ರೆಗೆ ಸಮೀಪದ ಸ್ಥಿತಿ ಅಥವಾ ಟ್ವಿಲೈಟ್ ಸ್ಟೇಟ್ ಅಂತ ಕರೆಯಲಾಗಿದೆ. ಆಗ ನಾವು ಪೂರ್ತಿ ಎಚ್ಚರವೂ ಇರಲ್ಲ, ಪೂರ್ತಿ ನಿದ್ರೆಯಲ್ಲೂ ಇರಲ್ಲ. ಈ ತೂಕಡಿಕೆಯ ಹಂತದಲ್ಲಿ ನಮ್ಮ ಜಾಗೃತ ಮನಸ್ಸು, ಅಂದ್ರೆ ಆ ತರ್ಕ ಮಾಡುವ, ಪ್ರಶ್ನೆ ಮಾಡುವ ಕಪ್ತಾನ್, ತಾನೂ ಸುಸ್ತಾಗಿ ನಿದ್ದೆಗೆ ಜಾರೋಕೆ ರೆಡಿ ಆಗ್ತಿರ್ತಾನೆ. ಅವನ ವಿರೋಧ ಕಡಿಮೆ ಇರತ್ತೆ. ಅತ್ಯಂತ ಕಡಿಮೆ ಇರತ್ತೆ. ಅವನ ಡೌಟ್ಸು, ಅವನ ವಿರೋಧ ಎಲ್ಲವೂ ಕಡಿಮೆ ಆಗಿರುತ್ತೆ. ಅಂದ್ರೆ ಹಗಲಿನಲ್ಲಿ ಗೇಟ್ ಹತ್ರ ಕಾವಲು ಕಾಯುತ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ರಾತ್ರಿ ಡ್ಯೂಟಿಯಲ್ಲಿ ನಿದ್ದೆ ಮಾಡ್ತಿರುವಾಗ ನಾವು ನಮ್ಮ ಹೊಸ ಆರ್ಡರ್ಸ್ನ ಸದ್ದಿಲ್ಲದೆ ಒಳಗೆ ಕಳಿಸಬಹುದು. ಪರ್ಫೆಕ್ಟ್ ಹೋಲಿಕೆ. ಆ ಸಮಯದಲ್ಲಿ ಔಚೇತನ ಮನಸ್ಸಿನ ಬಾಗಿಲು ಪೂರ್ತಿಯಾಗಿ ತೆರೆದಿರುತ್ತೆ. ಆ ಕ್ಷಣದಲ್ಲಿ ನಾವು ಅದಕ್ಕೆ ಕೊಡೋ ಯಾವುದೇ ಸಲಹೆ, ಆಲೋಚನೆ ಅಥವಾ ಚಿತ್ರಣ ನೇರವಾಗಿ ಯಾವುದೇ ಫಿಲ್ಟರ್ ಇಲ್ಲದೆ ಒಳಗೋಗಿ ಅಚ್ಚೊತ್ತುತ್ತೆ. ಅದಕ್ಕಾಗಿಯೇ ಮಲಗೋ ಮುನ್ನ ನೆಗೆಟಿವ್ ನ್ಯೂಸ್ ನೋಡೋದು ಅಥವಾ ದಿನದ ಸಮಸ್ಯೆಗಳ ಬಗ್ಗೆ ಚಿಂತಿಸೋದು ಅತ್ಯಂತ ಡೇಂಜರಸ್ ಅಂತ ಡಾಕ್ಟರ್ ಮರ್ಫಿ ಎಚ್ಚರಿಸ್ತಾರೆ. ಮತ್ತು ಈ ಅವಚೇತನ ಮನಸ್ಸು ನಾವು ನಿದ್ದೆ ಮಾಡಿದ ಮೇಲೂ ಕೆಲಸ ಮಾಡ್ತಾಮೇ ಇರುತ್ತೆ ಅಲ್ವಾ? ಹೌದು, ಅದಕ್ಕೆ ನಿದ್ರೆಯೇ ಇಲ್ಲ. ಅದು 24/7 ಕೆಲಸ ಮಾಡುತ್ತೆ. ನಾವು ಮಲಗಿದಾಗ ಅದು ನಮ್ಮ ದೇಹವನ್ನ ಸರಿಪಡಿಸುತ್ತೆ, ನಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ಸ್ ಹುಡುಕುತ್ತೆ. ಮೂಲಗಳಲ್ಲಿ ಪ್ರೊಫೆಸರ್ ಹಿಲ್ಪ್ರೆಕ್ಟ್ ಅವರ ಒಂದು ಸುಂದರ ಉದಾಹರಣೆ ಇದೆ. ಅವರು ಪ್ರಾಚೀನ ಬ್ಯಾಬಿಲೋನಿಯನ್ ಉಂಗುರದ ಮೇಲಿನ ಬರಹವನ್ನ ಅರ್ಥೈಸೋಕೆ ತಿಂಗಳುಗಟ್ಲೆ ಕಷ್ಟಪಡ್ತಿದ್ರು. ಒಂದು ರಾತ್ರಿ ಸೋತು ಸುಸ್ತಾಗಿ ಅವರು ತಮ್ಮ ಸಮಸ್ಯೆಯನ್ನ ಅವಚೇತನ ಮನಸ್ಸಿಗೆ ಒಪ್ಪಿಸಿ ಮಲಗಿದ್ರು. ಓಕೆ. ಆ ಕನಸಿನಲ್ಲಿ ಸಿಕ್ಕ ಪರಿಹಾರವೇ 100ಕ್ಕೆ 100 ಸರಿಯಾಗಿತ್ತು. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದ ಹಾಗೆ ಇದೆ. ಯಾಕೆ ಪ್ರತಿಭಾವಂತರು ಸೋಲ್ತಾರೆ ಮತ್ತು ಸಾಮಾನ್ಯರು ಗೆಲ್ತಾರೆ ಅನ್ನೋದಕ್ಕೆ ಕಾರಣ ಅವರ ಟ್ಯಾಲೆಂಟ್ ಅಲ್ಲ, ಬದಲಾಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್. ಹೌದು. ಕಪ್ತಾನ ಮತ್ತು ಸಿಬ್ಬಂದಿ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರಾ ಅಥವಾ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋರಾಡ್ತಿದ್ದಾರಾ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಇದರ ಅಂತಿಮ ಸಾರಾಂಶ ಅಂದ್ರೆ ಯುಗಗಳ ಶ್ರೇಷ್ಠ ರಹಸ್ಯ ಎಲ್ಲೋ ಹೊರಗಿಲ್ಲ, ಅದು ನಮ್ಮದೇ ಅವಚೇತನ ಮನಸ್ಸಿನಲ್ಲಿದೆ. ನಾವು ನಮ್ಮ ಮನಸ್ಸಿನ ತೋಟಗಾರರು, ನಾವು ನಮ್ಮ ಜೀವನವೆಂಬ ಹಡಗಿನ ಕಪ್ತಾನರು. ನಾವು ಸ್ಥಿರವಾಗಿ ಬಿತ್ತುವ ಆಲೋಚನೆಯ ಬೀಜಗಳು ಮತ್ತು ನಾವು ಕೊಡುವ ಆಜ್ಞೆಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಕರೆಕ್ಟ್. ಇಲ್ಲಿ ಕಲಿಯಬೇಕಾದ ಮುಖ್ಯ ಪಾಠ ಅಂದ್ರೆ ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕ ಪ್ರೋಗ್ರಾಮಿಂಗ್. ನಾವು ಒಂದು ಮನೆ ಕಟ್ಟುವಾಗ ಬ್ಲೂ ಪ್ರಿಂಟ್, ಇಟ್ಟಿಗೆ, ಸಿಮೆಂಟ್ ಎಲ್ಲವನ್ನೂ ಎಷ್ಟು ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಕಾಳಜಿಯಿಂದ ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಮೆಂಟಲ್ ಪಿಕ್ಚರ್ಸ್ ಇವೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ನಿರ್ಮಿಸ್ತಿರೋದು ಕೇವಲ ಒಂದು ಮನೆಯನ್ನಲ್ಲ, ನಮ್ಮ ಸಂಪೂರ್ಣ ಜೀವನವನ್ನು, ನಮ್ಮ ಆಂತರಿಕ ಜಗತ್ತು ನಮ್ಮ ಬಾಹ್ಯ ವಾಸ್ತವವನ್ನು ಹೇಗೆ ಸೃಷ್ಟಿಸುತ್ತೆ ಅನ್ನೋದನ್ನ ಈ ಮೂಲಗಳು ಸ್ಪಷ್ಟವಾಗಿ ತೋರಿಸ್ತವೆ. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಯೋಚನೆ ಬರ್ತಿದೆ. ನಮ್ಮ ಅವಚೇತನ ಮನಸ್ಸು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ನಾವು ಗಾಢನಿದ್ರೆಯಲ್ಲಿದ್ದಾಗ್ಲೂ ಪಕ್ಕದಲ್ಲಿ ಹೋಗೋ ಟ್ರೈನ್ ಶಬ್ದಕ್ಕೆ ನಮ್ಮನ್ನ ಎಚ್ಚರಗೊಳಿಸಲ್ಲ. ಆದ್ರೆ ಅದೇ ಸಮಯದಲ್ಲಿ ಇನ್ನೊಂದು ರೂಮಲ್ಲಿ ಮಲ್ಗಿರೋ ಮಗುವಿನ ಸಣ್ಣ ಅಳುವಿಗೆ ತಕ್ಷಣ ತಾಯಿಯನ್ನ ಎಚ್ಚರಗೊಳಿಸುತ್ತೆ. ಹೌದು, ಅದಕ್ಕೆ ಪ್ರಿಯಾರಿಟಿ ಗೊತ್ತಿದೆ. ಅದಕ್ಕೆ ಯಾವುದು ಮುಖ್ಯ, ಯಾವುದು ಅಮುಖ್ಯ ಅಂತ ಕ್ಲಿಯರಾಗಿ ಗೊತ್ತಿದೆ. ಹಾಗಾದ್ರೆ ನಮ್ಮ ಇಂಟ್ಯೂಷನ್ ರೂಪದಲ್ಲಿ, ಕನಸುಗಳ ರೂಪದಲ್ಲಿ ಅಥವಾ ಹಠಾತ್ತನೆ ಬರುವ ಆಲೋಚನೆಗಳ ರೂಪದಲ್ಲಿ ಆ ಅವಚೇತನ ಮನಸ್ಸು ನಮಗೆ ಬೇರೆ ಯಾವ ಇಂಪಾರ್ಟೆಂಟ್ ಮೆಸೇಜ್ಗಳನ್ನ ಕಳಿಸೋಕೆ ಟ್ರೈ ಮಾಡ್ತಿರ್ಬೋದು. ಆ ಸಂದೇಶಗಳನ್ನ ಕೇಳಿಸ್ಕೊಳ್ಳೋಕ್ಕೆ ನಮ್ಮ ಜಾಗೃತ ಮನಸ್ಸಿನ ಗದ್ದಲದಲ್ಲಿ ನಾವು ತುಂಬಾ ಬ್ಯುಸಿಯಾಗಿದ್ದೀವಾ?